ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ತಿಂಗಳ ಮೊದಲನೇ ವಾರದಿಂದ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತುಲಾ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಗುರು ಮಹಾರಾಜ ಯಾವ ಪ್ರಭಾವವನ್ನು ಬೀರ್ತಾನೆ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ಬೆಂಗಳೂರಿನಲ್ಲಿ ನಾವೊಂದು ಜ್ಯೋತಿಷ್ಯ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಈ ಒಂದು ತರಗತಿ ಬಂದು 1 ಮಿನಿಟ್ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರ್ತದೆ. ಅದರಿಂದಾಗಿ ನೀವೇನಾದರೂ ಜ್ಯೋತಿಷ್ಯದಲ್ಲಿ ಬೇಸಿಕ್ ಕಲ್ತಿದ್ದೀರಾ ಅಥವಾ ಜ್ಯೋತಿಷ್ಯ ಕಲ್ತಿದ್ದೀರಾ, ನಿಮಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಕನ್ಫ್ಯೂಸ್ ಆಗ್ತಾ ಉಂಟು, ಹಾಗಾದರೆ ದಯವಿಟ್ಟು ಈ ಒಂದು ತರಗತಿಯಲ್ಲಿ ಬಂದು ಸೇರ್ಕೊಳ್ಳಿ. ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಒಂದಷ್ಟು ಕಾನ್ಫಿಡೆನ್ಸ್ ಲೆವೆಲನ್ನು ಡೆವಲಪ್ ಮಾಡಲಿಕ್ಕೆ ನಿಮಗೆ ಅದು ಸಹಾಯ ಅಂತೂ ಆಗಿಯೇ ಆಗುತ್ತೆ. ಪ್ರಿಡಿಕ್ಷನ್ ಮಾಡುವಾಗ ಏನು ಹೆದರಿಕೆ ಆಗಬೇಕು, ಖಂಡಿತ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಈ ಕ್ಲಾಸನ್ನು ಜ್ಯೋತಿಷ್ಯ ಆಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇದರ ಕಂಪ್ಲೀಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನಂಬರನ್ನು ಪಿಕ್ ಮಾಡಿ ಡೀಟೇಲನ್ನು ಓದಿಕೊಂಡು ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ. ಬಹಳ ಫೇವರೇಬಲ್ ಆಗುತ್ತೆ. ಈಗ ಬಂದ್ಮೇಲೆ ನಮ್ಮ ತುಲಾರಾಶಿ. ತುಲಾರಾಶಿಯವರಿಗೆ ಏನಾಗುತ್ತೆ, ಗೋಚಾರದಲ್ಲಿ ಗುರು ಮಹಾರಾಜ 10ನೇ ಮನೆಗೆ ಎಂಟ್ರಿ ಕೊಡ್ತಾನೆ. 10ನೇ ಮನೆ ಕರ್ಕಾಟಕ ರಾಶಿ ಇದೆ. ತುಲಾರಾಶಿಗೆ 10ನೇ ಮನೆ ಕರ್ಕಾಟಕ ರಾಶಿ ಗುರು ಮಹಾರಾಜ ಎಂಟ್ರಿ ಕೊಡ್ತಾನೆ. ತುಲಾರಾಶಿಯವರಿಗೆ ಗುರು ಮಹಾರಾಜ ಯಾರು ಸರ್? ಆತ ಬಂದು ತೃತೀಯಾಧಿಪತಿ, ಆನಂತರ 6ನೇ ಮನೆ ಅಧಿಪತಿ. ತೃತೀಯ ಸ್ಥಾನ ಬಂದು ಪರಾಕ್ರಮ, 6ನೇ ಮನೆ ಬಂದು ರೋಗ ಋಣ ರಿಪು. ಹಾಗಾದ್ರೆ ಪರಾಕ್ರಮ ಮತ್ತೆ ರೋಗ ಋಣ ರಿಪುವಿನ ಅಧಿಪತಿಯಾಗಿ ಗುರು 10ನೇ ಮನೆಯಲ್ಲಿ ವಿರಾಜಮಾನ ಆಗ್ತಾನೆ. ಹಾಗಾದ್ರೆ ಏನಾಗುತ್ತೆ ಹೇಳಿ, ಕಾರ್ಯಕ್ಷೇತ್ರದಲ್ಲಿ ತುಲಾರಾಶಿಯವರಿಗೆ ಈ ಸಂದರ್ಭದಲ್ಲಿ ಒಂದಷ್ಟು ಒತ್ತಡ ಕ್ರಿಯೇಟ್ ಆಗುತ್ತೆ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಒಂದಷ್ಟು ಪ್ರೆಷರನ್ನು ನಿಮಗೆ ಅಲ್ಲಿ ಹಾಕಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತಾರೆ. ಓಕೆನಾ? ಸೊ ಈಗ ಅದು ಇರ್ಬೋದು ಟೆಂಪರರಿಯಾಗಿ, ಮುಂದೆ ಹೋಗಿ ಅದು ಸರಿಯಾಗುತ್ತೆ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಗುರು ಬಂದು 3 ಮತ್ತು 6ನೇ ಮನೆ ಉಪಚಯ ಸ್ಥಾನದ ಅಧಿಪತಿ ಆತ. ಅಂದರೆ ಉಪಚಯ ಸ್ಥಾನಕ್ಕೆ ಅಲ್ಲಿ ಸ್ಟ್ರಾಂಗ್ ಪ್ಲಾನೆಟ್ಸ್ ಬೇಕಾಗುತ್ತೆ, ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಕೊಡೋ ಪ್ಲಾನೆಟ್ಸ್ ಬೇಕಾಗುತ್ತೆ. ಅಲ್ಲಿ ನಾರ್ಮಲ್ ಪ್ಲಾನೆಟ್ಸ್ ಅಂದರೆ ಬೆನಿಫಿಕ್ ಪ್ಲಾನೆಟ್ಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನಂತೂ ಡೆಫಿನೆಟ್ ಕೊಡೋದಿಲ್ಲ. ಈಗ ಏನಾಗುತ್ತೆ ಗೊತ್ತಾ, ಈಗ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಅದು ಪರವಾಗಿಲ್ಲ, ಅಂದರೆ ಗುರುವಿಗೆ ಒಂದು ಬಲ ಉಂಟು, ಗುರುವಿಗೆ ಶನಿಯ ಸ್ಟ್ರೆಂತ್ ಇದೆ. ಯಾಕಂದರೆ ಗುರುವಿನ ರಾಶಿಯಲ್ಲೇ ಶನಿ ಇದ್ದಾನೆ. ಅದರಿಂದ ಗುರುವಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಅಂದರೆ ಯಾರಾದರೂ ಬ್ಯಾಕ್ಗ್ರೌಂಡಲ್ಲಿ ಅವ್ರಿಗೆ ಸಹಾಯ ಮಾಡ್ತಾರೆ ಅನ್ನೋ ಇಂಡಿಕೇಶನ್ ಅಂತೂ ಖಂಡಿತ ಉಂಟು. ಕೆಲಸದ ಒತ್ತಡ ಜಾಸ್ತಿ ಆದರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಯಾರೋ ಸಪೋರ್ಟ್ ಇದ್ದಾರೆ, ಯಾರಾದರೂ ನಿಮ್ಮನ್ನು ಹಿಡ್ಕೊಳ್ತಾರೆ, ಯಾರಾದರೂ ನಿಮಗೆ ನಿಮ್ಮ ಬೆನ್ನ ಹಿಂದೆ ನಿಂತುಕೊಂಡು ನಿಮಗೆ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ. ತೊಂದರೆ ಇಲ್ಲ. ಯಾಕಂದರೆ ಶನಿ ಮಹಾರಾಜ 6ನೇ ಮನೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ. ಶನಿ ಮಹಾರಾಜ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಅಂತ ಕರಿತೇವೆ. ಎಲ್ಲೋ ಒಂದು ಕಡೆ ಉಪಚಯ ಸ್ಥಾನದಲ್ಲಿ ಆತನಿಗೆ ಬಲ ಜಾಸ್ತಿ. ಅದರಿಂದಾಗಿ ಆತನ ಒಂದು ಕೃಪಾ ಕಟಾಕ್ಷದಿಂದ ಕಾರ್ಯಕ್ಷೇತ್ರದಲ್ಲಿ ಗೆಲ್ಲುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕನೂ ಖಂಡಿತ ಇಲ್ಲ. ಬಟ್ ನನಗೇನು ಹೇಳಬೇಕು ತಾನೇ, ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಇನ್ನೊಂದು ಏನಾಗುತ್ತೆ ಅಂದರೆ, ಗುರು ಮಹಾರಾಜ ಇದ್ದಾನೆ, ಆತ ಬಂದು ಜ್ಞಾನಕಾರಕ, ಅದು ಉಚ್ಚ ಸ್ಥಾನದದ್ದೇ. ಹಾಗಾದರೆ ನಿಮ್ಮಲ್ಲಿ ಒಂದಷ್ಟು ಜ್ಞಾನ ಅಂತೂ ಇದ್ದೇ ಇರ್ತದೆ, ಅದು ಬಂದು ಕಾರ್ಯಕ್ಷೇತ್ರ. ಹಾಗಾದರೆ ಅಲ್ಲಿ ಏನು ಮಾಡ್ತೀರಾ ನೀವು, ನಿಮ್ಮ ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಓಕೆನಾ? ಅಥವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಲಾರಾಶಿಯವರು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವ ಜ್ಞಾನವನ್ನು ಅಲ್ಲಿರುವವ್ರ ಜೊತೆ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನುಂಟು ಅದು ಗುಪ್ಚುಪಾಗಿರಲಿ. ಅದನ್ನು ನಿಮ್ಮ ಕೆಲಸದಲ್ಲಿ ಮಾತ್ರ ನೀವು ನಿಮ್ಮ ಒಂದು ಮತಲಬನ್ನು ಇಡಬೇಕಾಗುತ್ತೆ. ಕೆಲಸದಲ್ಲಿ ಮಾತ್ರ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ಬೇರೆ ವಿಚಾರದ ಬಗ್ಗೆ ಮಾತಾಡೋದು ಅಥವಾ ಯಾವುದೇ ಜ್ಞಾನದ ಬಗ್ಗೆ ಮಾತಾಡೋದು, ಯಾವುದೇ ವಿಷಯದ ಬಗ್ಗೆ ಮಾತಾಡೋದು, ಧಾರ್ಮಿಕತೆ ಬಗ್ಗೆ ಮಾತಾಡೋದು, ನಿಮಗೆ ಅದು ಘಾತಕ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸುಮ್ಮನೆ ಎದ್ದುಕೊಂಡು ಕೆಲಸ ಮಾಡಿದರೆ ತುಂಬಾ ಫೇವರಬಲ್ ಆಗುತ್ತೆ. ಇನ್ನೊಂದು ವಿಚಾರ ಏನಿರ್ತದೆ ನಮ್ಮ ತುಲಾರಾಶಿಯವರಿಗೆ ಅಂದರೆ, ಗುರು ಯಾವಾಗ ರಾಶಿ ಚೇಂಜ್ ಮಾಡ್ತಾನೆ, ಆ ಮೂಮೆಂಟಲ್ಲಿ ಆ ಒಂದು ಕರ್ಕಾಟಕ ರಾಶಿಗೆ ಒಬ್ಬ ಅಧಿಪತಿ ಇರ್ತಾನೆ. ಆತ ಬಂದು ಚಂದ್ರ, ಆತ 3ನೇ ಮನೆಗೆ ಕನೆಕ್ಟ್ ಆಗಿದ್ದಾನೆ. ರಾಶಿಯಿಂದ 3ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ 2ನೇ ತಾರೀಕಿಗೆ. ಓಕೆ, ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, 3ನೇ ಮನೆ ಸಮೇತ ಕನೆಕ್ಟ್ ಆಯಿತು. 3ನೇ ಮನೆ ಸ್ಟೇಟಸ್ ಅಲ್ವಾ, ಸ್ಟೇಟಸ್ ತೋರಿಸ್ಕೊಳ್ಳುವಂಥದ್ದು, ನಮ್ಮನ್ನು ನಾವೇ ಅಭಿವ್ಯಕ್ತಪಡಿಸಿಕೊಳ್ಳುವಂಥದ್ದು, ಅಂದರೆ ನಮ್ಮ ಪ್ರೆಸೆಂಟೇಷನ್ 3ನೇ ಮನೆ. ಹಾಗಾದರೆ ನಿಮ್ಗೊಂದು ಛಲ ಇರ್ತದೆ, ಕಾರ್ಯಕ್ಷೇತ್ರದಲ್ಲಿ ನನ್ನನ್ನು ನಾನೇ ತೋರಿಸ್ಕೊಳ್ಬೇಕು. ಯಾಕಂದರೆ ಚಂದ್ರ ಯಾರು, ಆತ ದಶಮಾಧಿಪತಿ. 3ನೇ ಮನೆ ಕಾರ್ಯಕ್ಷೇತ್ರ, ನನ್ನನ್ನು ನಾನೇ ತೋರಿಸ್ಕೊಳ್ಬೇಕು, ನನ್ನನ್ನು ನಾನೇ ಎಕ್ಸ್ಪೋಸ್ ಮಾಡ್ಕೊಳ್ಬೇಕು, ನಾನು ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಒಂದು ಹಠ ನಿಮ್ಮಲ್ಲಂತೂ ಖಂಡಿತ ಇರ್ತದೆ. ಈ ಒಂದು ಥಾಟ್ಸ್ ಬಂದು ಏನಾಗುತ್ತೆ ಅಂದರೆ, ಚಂದ್ರ ಬಂದು ಟ್ರಾವೆಲಿಂಗ್. ಹಾಗಾದರೆ ಬೇರೆ ಕೆಲಸವನ್ನು ಹುಡುಕುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮೇ ಬಿ ಬೇರೆ ಕೆಲಸಕ್ಕೆ ಟ್ರೈ ಮಾಡ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಬೇರೆ ಕಂಪನಿ ಇದೆ, ಅಥವಾ ಬೇರೆಯವರು ಯಾರೋ ಇದ್ದಾರೆ, ಅವರು ನಿಮಗೆ ಯಾವುದೋ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ, ಮೇ ಬಿ ಅದನ್ನು ಸ್ವೀಕಾರ ಮಾಡಿ ಕೂಡ ನೀವು ಮುಂದೆ ಹೋಗುವಂಥ ಪ್ರಯತ್ನಗಳು ನಡೀಬೋದು. ನಾನು ಇಲ್ಲ ಅಂತ ಹೇಳಲ್ಲ. ಓವರ್ ಆಲ್ ನಿಮ್ಗೆ ಏನಂದರೆ,
ಇಷ್ಟವರೆಗೆ ನಮ್ಮನ್ನು ಯಾರು ಕ್ಯಾರೇ ಮಾಡಿಲ್ಲ ಸರ್ ಕಾರ್ಯಕ್ಷೇತ್ರ. ಹಾಗಾದ್ರೆ ಈ ಮೂಮೆಂಟಲ್ಲಿ ಆದರೂ ಕೂಡ ನಮ್ಮನ್ನು ನಾವೇ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧ ತೋರಿಸ್ಕೊಳ್ಳೋ ತೀವ್ರ ಹಠಕ್ಕೆ ಬಿದ್ದು ಮೇ ಬಿ ಕೆಲವರಿಗೆ ಎಕ್ಸಾಮ್ ಕೊಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಿಮಗೆ ಸ್ಟೇಟಸ್ ಬೇಕು ಅಥವಾ ಬೇರೆ ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು, ಅದು ಕೂಡ ಕ್ರಿಯೇಟ್ ಆಗುತ್ತೆ. ಅಥವಾ ಕೆಲವರಿಗೆಲ್ಲ ತುಲಾರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ನೋಡುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಬಟ್ ನಾನು ಇಷ್ಟು ಹೇಳ್ತೇನೆ ನಿಮಗೆ, ನಿಮ್ಮ ಜಾತಕವನ್ನು ಯೋಗ್ಯ ಜ್ಯೋತಿಷರಿಗೆ ತೋರಿಸಿ ಅದರಲ್ಲಿ ಏನಾದರೂ ದಶಾಭುಕ್ತಿಯಲ್ಲಿ ಅಂತಹ ಒಂದು ಯೋಗ ಕ್ರಿಯೇಟ್ ಆಗಿದೆಯಾ, ನಾನು ಕೆಲಸ ಚೇಂಜ್ ಮಾಡ್ಬೋದಾ, ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮುಂದಡಿ ಇಟ್ಟರೆ ಮೇ ಬಿ ಗೆಲುವು ನಿಮ್ಮದಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಇದು ಕೂಡ ಇಲ್ಲ ಅದು ಕೂಡ ಇಲ್ಲ, ಆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಸರ್. ಓಕೆನಾ? ತೋ ಇಲ್ಲಿಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ಇಟ್ಕೊಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ, ಅರ್ಥ ಮಾಡ್ಕೊಂಡು ಮುಂದುವರಲಿಕ್ಕೆ ಪ್ರಯತ್ನ ಮಾಡಿಪ್ಪ, ತೊಂದರೆ ಇಲ್ಲ. ನೋಡಿ ಏನಾಗುತ್ತೆ ಗೊತ್ತಾ, ಈಗ ಒಂದು ವಿಚಾರ ಹೇಳ್ತೇನೆ ನಿಮಗೆ. ಕೆಲವೊಂದು ಬಾರಿ ನೆಗೆಟಿವ್ ಇರ್ತದೆ ಸರ್, ನಾವು ಹೇಳಲೇಬೇಕಾಗುತ್ತೆ, ನಾನು ಏನೂ ಮಾಡೋ ಹಾಗಿಲ್ಲ ಅಲ್ವಾ, ಇದು ಒಂದು ಪರಿಸ್ಥಿತಿ ಇರ್ತದೆ. ನಂಗೆ ಗೊತ್ತಿದೆ ನಿಮಗೆ ಅದು ಇಷ್ಟ ಆಗಲ್ಲ ಅಂತ, ಬಟ್ ಉಂಟು ಆ ಥರದ ಪರಿಸ್ಥಿತಿ. ಪ್ರಿಕಾಷನ್ ಕೊಡಬೇಕಾಗಿರೋದು ನನ್ನ ಕೆಲಸ, ನಾನು ಕೊಡ್ತಾ ಇದ್ದೇನೆ. ಅದು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿದ್ರೆ ಅದು ನಿಮಗೆ ಬಿಟ್ಟದ್ದು. ಓಕೆ, ಗೊತ್ತಾಯ್ತು. ಈಗ ಆನಂತರ ಗುರು ಮಹಾರಾಜ ಏನು ಮಾಡ್ತಾನೆ, ಆತ ತನ್ನ ಒಂದು 5ನೇ ದೃಷ್ಟಿಯಿಂದ 2ನೇ ಮನೆಯನ್ನು ನೋಡ್ತಾನೆ ಸರ್. ಓಕೆ, 2ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ, ವೃಶ್ಚಿಕ ರಾಶಿನ ವೀಕ್ಷಣೆ ಮಾಡ್ತಾನೆ. 2ನೇ ಮನೆ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ಇಲ್ಲೇನಾಗುತ್ತೆ, ಗುರುವಿನ ಒಂದು ಶುಭ ದೃಷ್ಟಿ ಅದರ ಮೇಲೆ ಬೀಳುವುದನ್ನು. ಈಗ ಗುರು 10ನೇ ಮನೆಯಲ್ಲಿ ಏನು ಬೇಕಾದ್ರೂ ಇಲ್ಲಿ ಪರವಾಗಿಲ್ಲ. ಈಗ ಅದು ಏನಾಗುತ್ತೆ ಹೇಳಿದ್ದೇನೆ, ದೃಷ್ಟಿ ಮಾತ್ರ ಪರವಾಗಿಲ್ಲ, ತುಂಬಾ ಚೆನ್ನಾಗಿರ್ತದೆ, ಬಹಳ ಪವರ್ಫುಲ್ ದೃಷ್ಟಿ ಇದೆ. ಅದರಿಂದಾಗಿ ಏನಾಗುತ್ತೆ, ನಿಮಗೆ ಕುಟುಂಬದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ದೂರ ಆಗ್ತವೆ. ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಆತ ದೂರ ಮಾಡ್ತಾನೆ. ಒಂದಷ್ಟು ಏನಾದರೂ ಒಂದು ಕ್ಲೇಶ ಉಂಟು ನಿಮಗೆ ಕುಟುಂಬದಲ್ಲಿ ಯಾವುದೇ ಒಂದು ರೂಪದಲ್ಲಿ ಅಂದಾಗ ಅದನ್ನು ದೂರ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆನಂತರ ನಿಮ್ಗೆ ಯಾರಾದ್ರು ದುಡ್ಡು ಕೊಡ್ಲಿಕ್ಕೆ ಉಂಟು ಸರ್, ಈಗ ನನಗೆ, ಯಾಕಂದರೆ ಗುರು ಏನು ಮಾಡ್ತಾನೆ, 6ನೇ ಮನೆಯನ್ನು ನೋಡ್ತಾನೆ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ. ಹಾಗಾದರೆ ಯಾರೋ ದುಡ್ಡು ಕೊಡ್ಲಿಕ್ಕೆ ಉಂಟು, ಮೇ ಬಿ ಆ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಇಷ್ಟವರೆಗೆ ಸಿಕ್ಕಾಕೊಂಡಿದೆ ಸರ್, ಏನು ಗೊತ್ತಿಲ್ಲ, ಕೊಡ್ತಾನೆ ಇಲ್ಲ, ಈಗ ಸ್ವಲ್ಪ ಪ್ರೆಷರ್ ಹಾಕಿದ್ರು ಕೂಡ ಮೇ ಬಿ ಆ ದುಡ್ಡು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ. ನಮ್ಮ ತುಲಾರಾಶಿಯವರಿಗೆ ಹೊರಗಡೆ ದುಡ್ಡು ಕೊಟ್ಟಿದ್ದೀರಾ, ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ಬಾರಿಗೂ ಅವ್ರಿಗೆ ಎಲ್ಲೊಂದು ಕಡೆ ಟ್ಯಾಪ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೊಟ್ಟಿರೋ ದುಡ್ಡು ಕೂಡ ವಾಪಸ್ ಬರುವಂತ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ 4ನೇ ಮನೆ ನೋಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ? 7ನೇ ದೃಷ್ಟಿ 4ನೇ ಮನೆ ಮತ್ತೆ 5ನೇ ಮನೆಯನ್ನು ಅದು ನಿಮಗೆ ಯೋಗಕಾರಕವಾದಂತಹ ರಾಶಿಗಳಲ್ಲಿದೆ. ಅಂದ್ರೆ ಶನಿಯ ರಾಶಿ, ಶನಿ ಬಂದು ಈ ಜಾತಕಕ್ಕೆ ಯೋಗಕಾರಕ. ಶನಿಯಲ್ಲಿ ಕೂತಿರ್ತಾನೆ ಆತ 4ನೇ ಮನೆಯಿಂದ 3ನೇ ಮನೆ, ಅಂದ್ರೆ ಲಗ್ನಕ್ಕೆ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿದ್ದಾನೆ. 4ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿ, ಅಂದ್ರೆ 4ನೇ ಮನೆಗೆ 3ನೇ ಮನೆಯಲ್ಲಿ ಇದ್ದಾನಂದಾಗ, ಅದು ಈಗ ಗುರು ನೋಡ್ತಾ ಇದ್ದಾನಂದಾಗ, ಗುರು ಶನಿಯನ್ನು ನೋಡ್ತಾನೆ, ಗುರು ಶನಿಯ ರಾಶಿಯನ್ನು ನೋಡ್ತಾನೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ತುಲಾ ರಾಶಿಯವರಿಗೆ ಮನೆ ಭೂಮಿ ಮಾಡುವ ವಿಚಾರದಲ್ಲಿ ಇನಿಷಿಯೇಟ್ ತಗೊಳ್ಳುವಂತ ಯೋಗ ಭಾಗ್ಯ 100% ಕ್ರಿಯೇಟ್ ಆಗಿದೆ. ಹಾಗಾದ್ರೆ ಎಲ್ಲೊಂದು ಕಡೆ ಇಷ್ಟವರೆಗೆ ನೋಡಿ, ತುಲಾ ರಾಶಿಯವರಿಗೆ, ಇವನ್ ತುಲಾ ಲಗ್ನದವ್ರಿಗೆ ಕೂಡ ಮನೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅವ್ರಿಗೆ ಮನೆ ಮಾಡುವಾಗ ಡಿಲೇ ಆಗುತ್ತೆ. ಯಾಕಂದ್ರೆ ಇವ್ರಿಗೆ ಏನು ಮನೆ ಮಾಡ್ಬೇಕಲ್ವಾ, ಮನೆ ಮಾಡುವಾಗ ಆ ಮನೆ ಒಂದು 100 ವರ್ಷ ಬಾಳ್ವಿಕೆ ಬರ್ಬೇಕು ಸರ್. ಆ 100 ವರ್ಷಕ್ಕೆ ಬಾಳ್ವಿಕೆ ಬರಬೇಕಾದ್ರೆ ಅಲ್ಲಿ ಎಲ್ಲವನ್ನು ಮಜಬೂತ್, ಅಂದ್ರೆ ತುಂಬಾ ಗಟ್ಟಿಮುಟ್ಟಾದ ವಸ್ತುಗಳನ್ನು ಬಳಸಬೇಕು, ಅಷ್ಟೇ ಒಳ್ಳೆ ಲಕ್ಸುರಿ ವಸ್ತುಗಳನ್ನು ಬಳಸಬೇಕು, ಅಷ್ಟೇ ಅದು ಬಾಳ್ವಿಕೆ ಬರಬೇಕು. ಅಂಥದ್ದನ್ನು ನೋಡಿ ನಾನು ಮನೆ ಮಾಡಬೇಕು ಅಂತ ಇಚ್ಛೆ ಇರ್ತದೆ. ಅದಕ್ಕೋಸ್ಕರ ಮನೆ ಮಾಡುವುದು ಡಿಲೇ ಆಗ್ತಾನೆ ಇರ್ತದೆ. ಆದರೆ ಈಗ ಇನಿಷಿಯೇಟ್ ತಗೊಳ್ಳುವಂಥ ಒಂದು ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ. ಖಂಡಿತ ನೀವು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಬರ್ತದೆ ಸರ್. ಓಕೆನಾ? ಇಲ್ಲಿ ಇನ್ನೊಂದು ರಿಸಲ್ಟ್ ಏನಿರ್ತದೆ ಅಂದ್ರೆ, ನಿಮ್ಮ 4ನೇ ಮನೆ ಅಧಿಪತಿ ತನ್ನಿಂದ 3ನೇ ಮನೆಯಲ್ಲಿ ಇರುವುದರಿಂದ, ರಾಶಿಗೆ 6ನೇ ಮನೆಯಲ್ಲಿ ಇರುವುದರಿಂದ, ಕೆಲವೊಂದು ಬಾರಿ ಹಣಕ್ಕೆ ಬೇಕಾಗಿ ಸರ್ ದುಡ್ಡಿನ ವಿಚಾರ ತೊಂದರೆ ಇದೆ, ಸಾಲದ ವಿಚಾರ ಉಂಟು, ಸಾಲ ಕೊಡಬೇಕು, ಬೇರೆಯವ್ರಿಗೆ ಕೊಡಬೇಕು, ಯಾವುದೋ ಒಂದು ರೂಪದಲ್ಲಿ ತೊಂದರೆ ಉಂಟು. ಆಗ ಮನೆಯನ್ನ ಫ್ಲಡ್ಜ್ ಮಾಡಿ ಅಥವಾ ಜಾಗವನ್ನ ಫ್ಲಡ್ಜ್ ಮಾಡಿ, ಅಂದ್ರೆ ಅಡವಿಟ್ಟು ನೀವು ದುಡ್ಡು ತಗೊಳ್ಳುವಂತ ಯೋಗ ಕೂಡ 100% ಉಂಟು ಸರ್. ಸೊ ಆ ಘಟನೆ ಕೂಡ ಘಟಿಸಬಹುದು. ಅಥವಾ ಮನೆ ಮಾಡುವುದಕ್ಕೆ ಇನಿಷಿಯೇಟ್ ತಗೊಳ್ಬೇಕು, ಅದು ಕೂಡ ಘಟನೆ ಘಟಿಸಬಹುದು. ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಕೂಡ ಇರ್ತದೆ. ಹೆದರುವಂತ ಅವಶ್ಯಕತೆಗಳಿಲ್ಲ. ಯೋಗಕಾರಕ ಯಾರಿರ್ತಾನೆ, ಶನಿ ಮಹಾರಾಜ, ಆತ 6ನೇ ಮನೆಯಲ್ಲಿ ಇರ್ತಾನೆ ಅಂದಾಗ ಆತ ಅಲ್ಲಿ ಬಲ ಪಡ್ಕೊಂಡಿರ್ತಾನೆ. ಬಲೆ ಮೀನ ರಾಶಿಯಲ್ಲಿದ್ದಾನೆ, ರೇವತಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ, ಬಟ್ ಆತ ಬಲ ಪಡ್ಕೊಂಡಿರ್ತಾನೆ. ಆತ ಗುರುವಿಗೆ ಸಪೋರ್ಟರ್ ಆಗಿ ಕೆಲಸ ಮಾಡ್ತಾನೆ ಅಂದಾಗ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡೋದ್ರಲ್ಲಿ ಮೇ ಬಿ ಡೌಟೇ ಇಲ್ಲ ಸರ್. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಹೇಗೂ ಗುರು ಮಹಾರಾಜ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 6ನೇ ಮನೆ ನೋಡ್ತಾನೆ. 6ನೇ ಮನೆ ರೋಗ, ಋಣ, ರಿಪು, ಅಲ್ಲಿ ಶನಿ ಮಹಾರಾಜ ಇದ್ದಾನೆ. ರೋಗದ ಜೊತೆ ಹೋರಾಡಲಿಕ್ಕೆ ಶನಿ ಮಹಾರಾಜ ದಾರಿ ತೋರಿಸ್ತಾನೆ. ಋಣ ಅಂದ್ರೆ ನಿಮ್ಮ ಸಾಲ ಸೋಲದ ಬಗ್ಗೆ ಏನು ಸೊಲ್ಯೂಷನ್ ತೆಗಿಬೇಕು ಅದಕ್ಕೆ ಶನಿ ಮಹಾರಾಜ ನಿಮ್ಗೆ ಒಳ್ಳೆ ದಾರಿ ತೋರಿಸ್ತಾನೆ. ಶತ್ರುಕಾಟವನ್ನು ನಿಭಾಯಿಸಲಿಕ್ಕೆ ಶನಿ ಮಹಾರಾಜ ಒಳ್ಳೆ ದಾರಿ ತೋರಿಸ್ತಾನೆ, ಅಥವಾ ಶತ್ರುಗಳ ಜೊತೆ ಹೋರಾಡುವಂತೆ ಮಾಡಿಯೇ ಮಾಡ್ತಾನೆ. ಏನು ತೊಂದರೆ ಇಲ್ಲ, ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್ ಆಗಿ ಬಂದಿರುತ್ತೆ ನಿಮ್ಗೆ. ಅದರಿಂದ ಅದರಲ್ಲೆಲ್ಲ ಪ್ರಾಬ್ಲಮ್ ಇಲ್ಲ. ನೋಡಿ, ಅಲ್ಲಿ ಎಲ್ಲಿ ಗುರು ಮಹಾರಾಜ ಕೂತಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಹೇಳಿದ್ದೇನೆ ಆಲ್ರೆಡಿ.
ಮತ್ತೆ ಎಲ್ಲೆಲ್ಲ ಫೇವರೇಬಲ್ ಆಗುತ್ತೆ ಅದನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಹೇಳಿದ್ದೇನೆ. ಇನ್ನೇನಿದ್ರು ನಿಮ್ಮ ಜಾತಕನೇ ಫೈನಲ್ ಆಗಿರೋದು. ಓಕೆನಾ, ಗೊತ್ತಾಯ್ತು. ಈಗ ನಾವು 7th ಹೌಸ್ಗೆ ಬಂದ್ಬಿಡಿ. ಏಳನೇ ಮನೆ ಬಂದು ನಿಮ್ಮ ಕಳತ್ರ ಅಂದ್ರೆ ನಿಮ್ಮ ಪಾರ್ಟ್ನರ್, ನಿಮ್ಮ ಮದುವೆ ಜೀವನ ಅಂತ ಹೇಳ್ಬೋದು. ಓಕೆನಾ, ಡೈಲಿ ಸೋರ್ಸ್ ಆಫ್ ಇನ್ಕಮ್, ಮದುವೆ ಜೀವನ, ನಿಮ್ಮ ವಿದೇಶ ಪ್ರಯಾಣ, ನಿಮ್ಮ ಪಾರ್ಟ್ನರ್, ನಿಮ್ಮ ಸಂಗಾತಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಗುರು ಮಹಾರಾಜ ರಾಶಿ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಕುಜ ಮಹಾರಾಜ ವಿರಾಜಮಾನಾಗಿದ್ದಾನೆ. ಓಕೆನಾ, ಕುಜ ಬಂದು ನಿಮ್ಮ ದ್ವಿತೀಯಾಧಿಪತಿ ಮತ್ತೆ 7ನೇ ಮನೆ ಅಧಿಪತಿ, 7ನೇ ಮನೆಯಲ್ಲಿ ವಿರಾಜಮಾನಾಗಿದ್ದಾರೆ. 7ನೇ ಮನೆಯಲ್ಲಿ ಕುಜನಿಗೆ ಒಳ್ಳೆ ರಿಸಲ್ಟ್ ಹೇಳಿಲ್ಲ ಸರ್, ಅವನಿಗೆ ಮರಣ ಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಅದರಿಂದಾಗಿ ಏನಾಗುತ್ತೆ, ಗಂಡ ಹೆಂಡತಿಯ ಮಧ್ಯೆ ಭೂಮಿ ವಿಚಾರಗಳು, ಮನೆಯ ವಿಚಾರಗಳು, ಕುಟುಂಬದ ವಿಚಾರಗಳು, ಹಣಕಾಸಿನ ವಿಚಾರಗಳು ಬಂದು ಜಗಳಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಇದನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಿರೋದು ನಿಮಗೆ ಬಿಟ್ಟದ್ದು. ನಾನು ಇಷ್ಟೊಂದು ಹೇಳ್ತೇನೆ ನಿಮಗೆ, ದಯವಿಟ್ಟು ತೊಗರಿಬೇಳೆನ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಮಂಗಳವಾರ ದಿವಸ ಒಂದು 900 ಗ್ರಾಂ ತೊಗರಿಬೇಳೆ ತಂದು ಅದಕ್ಕೆ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರದು ಅಂತ ಹೇಳಿಕೊಂಡು ಅದನ್ನು ಯಾರಿಗಾದ್ರೂ ಕೊಟ್ಟು ಬಿಡಿ, ದೇವಸ್ಥಾನದಲ್ಲಿ ಇಟ್ಟು ಬನ್ನಿ, ಪರವಾಗಿಲ್ಲ. ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಮಂಗಳವಾರ ದಿವಸ ಅದನ್ನು ರಿಪೀಟ್ ಮಾಡ್ಕೊಂಡು ಹೋದಾಗ 7th ಹೌಸ್ ಅಲ್ಲಿ ಇರುವಂತಹ ಕುಜನ ಒಂದು ಇಂಪ್ಯಾಕ್ಟ್ ಎಂಬುದು ಕಡಿಮೆ ಆಗುತ್ತೆ. ಅದೇ ರೀತಿ ಯಾರಿಗೆಲ್ಲ ಹೊಸತಾಗಿ ಮದುವೆ ಆಗ್ಬೇಕು ಅಂದ್ರೆ ಯೋಗ್ಯ ವಯಸ್ಕರಿದ್ರೆ ಮದುವೆ ಆಗ್ಬೇಕು ಅಂದಾಗ ನಾನು ಹೇಳ್ತೀನಿ, ಸ್ವಲ್ಪ ಸಮಯ ನೀವು ಒಂದು ಗುರು ಮಹಾರಾಜ ಎಲ್ಲಿ 7th ಅಂದ್ರೆ ನಿಮ್ಮ ರಾಶಿಯಿಂದ ಲಾಭಸ್ಥಾನಕ್ಕೆ ಬರುವವರೆಗೆ ಕಾದ್ರೆ ಚೆನ್ನಾಗಿರ್ತದೆ. ಆವಾಗ ಏನಾಗುತ್ತೆ, ಆದ ಭಾಗ್ಯದ ದೃಷ್ಟಿಯಿಂದ 7ನೇ ಮನೆ ನೋಡ್ತಾನೆ, 7ನೇ ಮನೆ ಆಕ್ಟಿವೇಟ್ ಆಗುತ್ತೆ, ಮದುವೆ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ 7th ಹೌಸ್ ಅಲ್ಲಿ ಕುಜ ಭ್ರಮಣ ಮಾಡೋದ್ರಿಂದ ಯೋಗ್ಯ ವಯಸ್ಕರಿಗೆ ಮದುವೆ ಆಗುವ ಯೋಗ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇರಿಟೇಷನ್, ಸ್ವಲ್ಪ ಜಗಳಗಳಾಗುವಂಥದ್ದು, ಸ್ವಲ್ಪ ಮೋಸಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಸರ್. ಸ್ವಲ್ಪ ನೋಡ್ಕೊಳ್ಳಿ. ಆನಂತರ ನಿಮ್ಮ ಜಾತಕವನ್ನು ತೋರಿಸಿ ಅದರಲ್ಲಿ ಮದುವೆಗೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟ್ ಇದೆ, ತೊಂದರೆ ಇಲ್ಲ, ಹೋಗ್ಬೇಕು ಅಂತ ಇದ್ರೆ ಖಂಡಿತ ನೀವು ಹೋಗಿ, ಅದಕ್ಕೆ ಸಮಸ್ಯೆ ಇಲ್ಲ, ನಾನು ಅದರ ಬಗ್ಗೆ ಮಾತಾಡಲ್ಲ. ಓಕೆನಾ. ಆನಂತರ ನಿಮ್ಮ 8ನೇ ಮನೆಯಲ್ಲಿ ಯಾರಿದ್ದಾರೆ, ಗುರು ಮಹಾರಾಜ ರಾಶಿ ಚೇಂಜ್ ಮಾಡುವಂತ ಸಂದರ್ಭ 8ನೇ ಮನೆಯಲ್ಲಿ ರವಿ ಮಹಾರಾಜ ಭ್ರಮಣ ಮಾಡ್ತಾನೆ. ಹಾಗಾದ್ರೆ 7ನೇ ಮನೆಯಲ್ಲಿ ಕುಜ, 8ನೇ ಮನೆಯಲ್ಲಿ ರವಿ, 7ನೇ ಮನೆ ಕಳತ್ರ, 8ನೇ ಮನೆ ಅದನ್ನ ಸಸ್ಟೈನ್ ಮಾಡುವಂಥದ್ದು, ಮತ್ತೆ 8ನೇ ಮನೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಕುಟುಂಬ. ಎರಡೂ ಕಡೆ ಕೂಡ ಏನಿರ್ತದೆ, ಮದುವೆಗೆ ಸಂಬಂಧಪಟ್ಟಂತಹ ಆ ಎರಡೂ ಜಾಗಗಳಲ್ಲಿ ಅಗ್ನಿತತ್ವದ 2 ಪ್ಲಾನೆಟ್ಸ್ ಬಂದಿರುವುದರಿಂದ ಗಂಡ ಹೆಂಡತಿಯ ಮಧ್ಯೆ ಮಾತಿನ ಚಕಮಕಿ ಬಹಳ ತೀವ್ರಗತಿಯಲ್ಲೇ ನಡೀತೆ ಅಂತ ಒಂದು ಇಂಡಿಕೇಶನ್ ಉಂಟು. ಅದು ಇಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಮೇ ಬಿ ಪಿತ್ತ ಕಂಟೆಂಟ್ ಜಾಸ್ತಿಯಾಗಿ ಜ್ವರ ಬರುವಂತ ಸಾಧ್ಯತೆಗಳು, ತುಂಬಾ ಬಾಡಿ ಹೀಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆಲ್ರೆಡಿ ಪರಿಹಾರ ಹೇಳಿಕೊಟ್ಟಿದ್ದೀನಿ. ಆನಂತರ ಸ್ವಲ್ಪ ಬೆಲ್ಲದ ನೀರನ್ನ ಮಾಡಿ ಬಾರಿಗೆ ಕುಡಿಯುವುದರಿಂದ, ಅಥವಾ ಬೆಲ್ಲವನ್ನು ಬಾಯಲ್ಲಿ ಹಾಕೊಂಡು ಬಾರಿ ಕುಡಿಯುವುದರಿಂದ, ಅಥವಾ ನಿಮ್ಮ ಪಾರ್ಟ್ನರ್ ಕೂಡ ಕುಡಿಯುವುದರಿಂದ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಬಟ್ ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಇಂಡಿಕೇಶನ್. ಅಂದ್ರೆ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಕ್ವಿಕ್ ರಿಯಾಕ್ಷನ್ ಮಾಡಬೇಡಿ, ಕ್ವಿಕ್ ಆಗಿ ಏನಾದ್ರೂ ಕೂಡ ಅವ್ರಿಗೆ ಹೇಳುವುದು ಅದೆಲ್ಲ ಮಾಡಬೇಡಿ, ಮೌನವಾಗಿರಿ. ಅವಾಗ ಪ್ರಾಬ್ಲಮ್ ಏನಿರೋ ತನ್ನಿಂದಾನೇ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಾವು ಅನುಭವಿಸ್ಬೇಕಾಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಯಾರು, ಶುಕ್ರ ಅಲ್ವಾ. ಶುಕ್ರ ಈ ಜಾತಕಕ್ಕೆ ಅಷ್ಟಮಾಧಿಪತಿ ಕೂಡ, ಆನಂದ ನಿಮ್ಮ ರಾಷ್ಟ್ರಾಧಿಪತಿ ಕೂಡ. ಆತ ಭಾಗ್ಯಾಧಿಪತಿ ಜೊತೆಗೇನೆ ವಿರಾಜಮಾನಾಗಿದ್ದಾನೆ. ಇದು ಬಹಳ ಫೇವರೇಬಲ್ ಆಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶ ಟ್ರಾವೆಲಿಂಗ್ ಮಾಡಬೇಕು, ಕೆಲಸ ಚೇಂಜ್ ಮಾಡಬೇಕು, ಅವರಿಗೆಲ್ಲ ಒಂದು ಫೇವರೇಬಲ್ ರಿಸಲ್ಟ್ ಇರ್ತದೆ. ಅಂತ ಭಾಗ್ಯಕ್ಕೆ ಬಲ ಇರುವುದರಿಂದ ಅಭಿವೃದ್ಧಿ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅದರಲ್ಲೂ ಕೂಡ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾವುದೇ ಡೊಮೇನ್ ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೂ ಕೂಡ ಒಳ್ಳೆ ಫೇವರೇಬಲ್ ರಿಸಲ್ಟ್ ಬರುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ. ಬಟ್ ಶುಕ್ರ ಬುಧನ್ ಜೊತೆ ಇದ್ದಾನೆ. ಶುಕ್ರ ಅಷ್ಟಮಾಧಿಪತಿಯಾಗಿ ಬಂದಿರುವುದರಿಂದ ಎಲ್ಲೋ ಒಂದ್ ಕಡೆ ಅಷ್ಟಮದಲ್ಲಿ ರವಿ ಇರುವುದರಿಂದ, ಆನಂತರ ಪಂಚಮದಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಪ್ರೀತಿ ಪ್ರೇಮ ಅದು ಇದು ಬಂದಾಗ ಸ್ವಲ್ಪ ಮೋಸಗಳನ್ನ ನೋಡುವಂಥದ್ದು, ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ಉಂಟು. ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ. ಸ್ವಲ್ಪ ನಿಮ್ಮ ಪ್ರಿಕಾಷನ್ ತಗೊಂಡು ಮುಂದುವರಿಬೇಕಾದ ಅನಿವಾರ್ಯತೆ ಉಂಟು. ಪಕ್ಕನೆ ಯಾರನ್ನು ನಂಬಿ ಬಿಡುವುದು ನಿಮಗೆ ತೊಂದರೆ ಆಗ್ಬೋದು. ಇನ್ನು ಪಂಚಮದಲ್ಲಿ ರಾಹು ಇದ್ದಾನೆ. ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಪಂಚಮದಲ್ಲಿ ರಾಹು ಬರುವುದು. ಅಲ್ಲೇನಾಗುತ್ತೆ, ಸೂರ್ಯ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ಪಂಚಮದಲ್ಲಿ ಕುಂಭರಾಶಿ ಇದೆ ಒಂದು, ಮತ್ತೆ ರಾಹು ಬಂದ್ಬಿಟ್ಟ, ಸೂರ್ಯ ಬಲ ಕಳ್ಕೊಂಡ್ಬಿಟ್ಟ, ಸೂರ್ಯನ ರಾಶಿಯಲ್ಲಿ ಕೇತು ಇದ್ದಾನೆ, ಸೂರ್ಯ ಅಷ್ಟಮದಲ್ಲಿದ್ದಾನೆ, ಸೂರ್ಯ ಟೋಟಲಿ ಸ್ಪಾಯ್ಲ್ ಆಗಿಬಿಟ್ಟಿದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲೊಂದು ಕಡೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಅನ್ನೋ ತಂದೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಎಲ್ಲೊಂದು ಕಡೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ನೀವು ಮಾತಾಡ್ತಿರಂದಾಗ ಮೇ ಬಿ ಅಲ್ಲಿ ಕೂಡ ನಿಮ್ಮ ಮಾತುಕತೆ ನಡೆಯದೆ ಮೋಸಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ಕೆಲವೊಂದು ಬಾರಿ ಕ್ರಿಯೇಟ್ ಆಗ್ಬೋದು. ಮೇ ಬಿ ನಿಮ್ಮ ಜಾತಕ ಫೇವರೇಬಲ್ ಆಗಿದ್ರೆ ಅದರಲ್ಲಿ ಕೂಡ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ. ಇನ್ನೇನಾಗುತ್ತೆ, 5ನೇ ಮನೆ ರಾಹು ಇರುವುದರಿಂದ ನಿಮ್ಮ ಸ್ನೇಹಿತರು ಯಾರೇ ಇರಲಿ ಬೇಕಾದ, ನಿಮ್ಮ ಸ್ನೇಹಿತರು ಇರಲಿ, ನಿಮ್ಮ ತುಂಬಾ ಪ್ರೀತಿ ಪಾತ್ರರು
ಸೊ ಅವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವ್ಯವಹಾರ ಮಾಡಬೇಡಿ. ದುಡ್ಡಿನ ವ್ಯವಹಾರ ಸ್ನೇಹಿತರ ಜೊತೆಗೆ ಮಾಡಬೇಡಿ, ಪ್ರೀತಿ ಪಾತ್ರರ ಜೊತೆಗೆ ಮಾಡಬೇಡಿ, ಅನ್ಯथा ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಆನಂತರ ಸ್ವಲ್ಪ ಎಜುಕೇಶನ್ ಅಲ್ಲಿ ಯಾರೆಲ್ಲ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದಾರೆ, ಸ್ವಲ್ಪ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆ ಉಂಟು. ಒಂದು ಎಜುಕೇಶನ್ಗೆ ಬೇಕಾಗಿ ಬೇರೆ ಊರಿಗೆ ಹೋಗಬೇಕಾದಿತ್ತು, ಬೇರೆ ದೇಶಕ್ಕೆ ಕೂಡ ಹೋಗಬೇಕಾದ ಅನಿವಾರ್ಯತೆ ಕೆಲವರಿಗೆಲ್ಲ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ. ಅಂಥದ್ದು ಬಂದ್ರೆ ನೀವು ಹೋಗಿ ಅಂತ ಹೇಳ್ತೇನೆ, ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. ಖಂಡಿತ ಎಲ್ಲ ರೀತಿಯಲ್ಲಿ ಕೂಡ ಸಿಚುವೇಶನ್ ಸರಿ ಇದೆ ಅಂದಾಗ ನೀವು ಎಜುಕೇಶನ್ಗೆ ಬೇಕಾ ಕೂಡ ದೂರ ಹೋಗ್ಬೋದು. ಓವರಾಲ್ ಹೇಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಪಂಚಮದಲ್ಲಿ ರಾಹು ಸ್ವಲ್ಪ ನಿಮ್ಮನ್ನು ಕುಣಿದಾಡಿಸ್ತಾನೆ, ಸ್ವಲ್ಪ ಸ್ನೇಹಿತರ ಮುಖಾಂತರ ಮೋಸ ನೋಡುವಂತೆ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ. ಅಂತ ತಾಯಿಯ ಕುಟುಂಬದಲ್ಲಿ ಸಮಸ್ಯೆಗಳು ಮತ್ತೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಒಡ ಹುಟ್ಟಿದವರ ಜೊತೆಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಆತ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ಓವರಾಲ್ ನಮ್ಮ ತುಲಾರಾಶಿಯವರಿಗೆ ಹೇಳಬೇಕಾದ್ರೆ ಗುರುವಿನ ಒಂದು ಗೋಚಾರ ಭ್ರಮಣದಿಂದ ಮಿಕ್ಸ್ಡ್ ಫಲ ಅಂತ ಹೇಳ್ಬೋದು. ಒಳ್ಳೆ ಫಲ ಉಂಟು, ಇಲ್ಲ ಅಂತೇನಿಲ್ಲ. ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಫಲ ಕೂಡ ಉಂಟು. ಬಟ್ ನಾನು ಪ್ರಿಕಾಷನ್ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಇಲ್ಲಿ ಖಂಡಿತ ಬಂದೇ ಬರುತ್ತೆ ಸರ್. ಇನ್ನೊಂದು ವಿಚಾರ ಏನಂದ್ರೆ, ನಿಮಗೆ ಶನಿ ಮಹಾರಾಜ ಬಹಳ ಸ್ಟ್ರಾಂಗ್ ಆಗಿ ಆತ 6ನೇ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದಾಗ ಮೇ ಬಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಆತ ನಿಮ್ಮನ್ನ ಪಾರು ಮಾಡಿಯೇ ಮಾಡ್ತಾನೆ. ಚಿಂತೆ ಮಾಡಬೇಕಾದ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಸರ್. ಓಕೆನಾ? ಅಥವಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಆನಂತರ ಕೆಲಸ ಮಾಡೋರಿಗೆ ಅಂತೂ ಗೊತ್ತಾಯ್ತು ಹೇಗೆ ಅಂತ. ಮತ್ತೆ ಬಿಸ್ನೆಸ್ ಮಾಡೋರಿಗೆ ತೊಂದರೆ ಎಲ್ಲ ನೀವು ಮಾಡ್ಬೋದು, ಬಟ್ ಹಣಕಾಸಿನ ವಿಚಾರ ಜಾಗರೂಕರಾಗಿರಿ. ಎಲ್ಲ ಒಂದ್ ಕಡೆ ಮೋಸ ನೋಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಮತ್ತೆ ನಿಮ್ಮ ಲಾಭ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಏನಾಗುತ್ತೆ, ಮೇ ಬಿ ನಿಮ್ಗೆ ಎಲ್ಲ ಒಂದ್ ಕಡೆ ಹಿರಿಯ ವ್ಯಕ್ತಿ ಅಂದ್ರೆ ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಮೇ ಬಿ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಉಂಟು. ಮತ್ತೆ ನಿಮ್ಮ ಸ್ಯಾಲ್ರಿ ವಿಚಾರ ಅಂದ್ರೆ ನಿಮ್ಮ ಸ್ಯಾಲ್ರಿ, ನಿಮ್ಮ ಲಾಭ ಎಲ್ಲ ಒಂದ್ ಕಡೆ ಅದು ಬ್ಲಾಕ್ ಆಗ್ಬೋದು, ಲಾಭ ಬರುವಂತ ಸ್ಯಾಲ್ರಿ. ಅದು ಒಂದು ವಿಚಾರ ಇರ್ತದೆ. ಸ್ವಲ್ಪ ಅದ್ರ ಬಗ್ಗೆ ಮಾತುಕತೆಗಳು ಕೂಡ ಆಗುತ್ತೆ. ಯಾಕಂದ್ರೆ 11th ಲಾರ್ಡ್ ಅಂದ್ರೆ 11ನೇ ಮನೆ ಅಷ್ಟಮದಲ್ಲಿದ್ದಾನೆ. ಅದಕ್ಕೋಸ್ಕರ ಸ್ಯಾಲ್ರಿ, ಲಾಭದ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್. ನಿಮ್ಮ ಅಣ್ಣ ಮತ್ತೆ ಅಕ್ಕನ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ನಿಮ್ಮ ಅಜ್ಜ ಮತ್ತೆ ಅಜ್ಜಿ ಯಾರಾದ್ರು ಇದ್ರೆ, ಹಿರಿಯ ವ್ಯಕ್ತಿಗಳಿದ್ರೆ, ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಅವ್ರಿಗೆ ನಿಮ್ಮಿಂದ ಸಹಾಯ ಬೇಕಾಗಿರುವಂಥದ್ದು. ಆನಂತರ ಒಂದಷ್ಟು ಫ್ರೆಂಡ್ಸ್ ಲೆವೆಲ್ ಏನಿದೆ ಅದರಲ್ಲಿ ಒಂದಷ್ಟು ಫ್ರೆಂಡ್ಸ್ ಲೆವೆಲ್ ಡಿಟ್ಯಾಚ್ಮೆಂಟ್ ಆಗುವಂಥದ್ದು. ಯಾವುದು ಗ್ರೂಪ್ ಇದೆ ಆ ಗ್ರೂಪ್ ಅನ್ನು ನೀವು ಬಿಟ್ಟು ಹೊರ ಬರುವಂಥದ್ದು, ಇದೆಲ್ಲ ಒಂದು ಇಂಡಿಕೇಶನ್ ಉಂಟು ಅದರಲ್ಲಿ. ಆನಂತರ ನೋಡಿ, ಗ್ರೂಪ್ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಆಯ್ತಾ. ಕೆಲವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿನೇ ನೀವು ಎಕ್ಸಿಟ್ ಆಗಿಬಿಡ್ತೀರಾ, ಅಥವಾ ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ನಮ್ಮ ತುಲಾರಾಶಿಯವರಿಗೆ. ಓಕೆ, ನಾವು ಕೇತು ಅಲ್ಲಿದೆ. ಸೊ ಗಣಪತಿ ಆರಾಧನೆ, ಗಣಪತಿಯನ್ನ ಪ್ರತಿ ಅಂದ್ರೆ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆಯನ್ನಿಟ್ಟು ಪೂಜೆ ಮಾಡ್ಕೊಂಡು ಬರುವುದರಿಂದ 11ನೇ ಮನೆಯಲ್ಲಿ ಬರ್ತಕ್ಕಂಥ ಕೇತುವಿನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇದ್ರದ್ದು ದೂರ ಆಗುತ್ತೆ. ಓವರಾಲ್ 11ನೇ ಮೇಲೆ ಕೇತು ಪರವಾಗಿಲ್ಲ, ಬಟ್ ಅಲ್ಲಿ ಕೇತು ಡಿಟ್ಯಾಚ್ಮೆಂಟ್ ಆತ. ಹಾಗಾದ್ರೆ ಏನ್ ಮಾಡ್ತಾನೆ, ಒಂದು ಫ್ರೆಂಡ್ಸ್ ಲೆವೆಲ್ ಅಲ್ಲಿ ಡಿಟ್ಯಾಚ್ಮೆಂಟ್ ಮಾಡಿಸಿಬಿಡ್ತಾನೆ, ಅದು ಇಂಡಿಕೇಶನ್ ಇದೆ. ಮತ್ತೆ ಸ್ವಲ್ಪ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಯಾವ್ದ್ರಲ್ಲಿ ಅಂತ ಹೇಳಿದ್ದೇನೆ ಆಲ್ರೆಡಿ. ಸೊ ಗಣಪತಿಯ ಸೇವೆ ನಿಮಗೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಇದರ ಮುಖಾಂತರ ತುಲಾರಾಶಿಯವರು ಡೆಫಿನೆಟ್ ಗೆದ್ದೇ ಗೆಲ್ತಾರೆ. ಓಕೆನಾ? ಹಾಗಾದ್ರೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ ಸರ್. ಪರವಾಗಿಲ್ಲ, ನೆಗೆಟಿವ್ ಪಾಸಿಟಿವ್ ಎರಡು ಕೂಡ ಇದ್ದೇ ಇರ್ತದೆ. ನಾವು ಕೂಡ ಏನು ಮಾಡುವ ಹಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಇದು ನಿಮ್ಮ ಜಾತಕ ನಾನು ನೋಡಿ ಹೇಳ್ತಾ ಇಲ್ಲ, ಇದನ್ನ ಗೋಚಾರದ ಗ್ರಹಗಳ ಮುಖಾಂತರ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿ, ಒಂದಷ್ಟು ಭಾವಗಳ ವಿವೇಚನೆ ಮಾಡಿ ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆನಂತರ ನಿಮ್ಮ ಜಾತಕನೇ ಫೈನಲ್, ನೀವೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್, ನಿಮ್ಮಲ್ಲಿ ನಡೆಯುವ ದಶಾಭುಕ್ತಿನೇ ಫೈನಲ್. ಅದನ್ನು ಯಾವುದಾದ್ರು ಒಳ್ಳೆ ಜ್ಯೋತಿಷಿಗಳಿಗೆ ತೋರಿಸಿ ಅಲ್ಲಿ ಏನುಂಟು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಬಹಳ ಫೇವರೇಬಲ್ ಆಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.